ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಈಗ ಸಮ್ಮರ್ ಸೀಸನ್ ಸ್ಟಾರ್ಟ್ ಆಗಿದೆ. ಈ ಟೈಮ್ನಲ್ಲಿ ಕಾಫಿ, ಟೀ ಇದೆಲ್ಲ ಕುಡಿಬೇಕು ಅಂತಲೇ ಮನಸ್ಸಾಗಲ್ಲ. ಹಾಗಿದ್ರಿಂದ ಈ ಸೀಸನಲ್ಲಿ ಸಿಗೋ ಅಂಥ ಹಣ್ಣುಗಳಿಂದನೇ ಒಂದು ಟೇಸ್ಟಿಯಾದ ಜ್ಯೂಸನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ತೋರಿಸ್ತಾ ಇದ್ದೀನಿ. ಆ ಜ್ಯೂಸಿಗೆ ಬೇಕಾದಂಥ ಪದಾರ್ಥಗಳು ಕಾಳುಮೆಣಸು ಪೌಡ್ರು, ಸಕ್ಕರೆ, ಉಪ್ಪು, ನಿಂಬೆ ರಸ. ಈಗ ಮಾಡುವ ವಿಧಾನವನ್ನು ನೋಡೋಣ. ಕಲ್ಲಂಗಡಿ ಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಸಿಪ್ಪೆ ಮತ್ತು ಬೀಜಗಳನ್ನು ಬೇರ್ಪಡಿಸ್ಕೊಂಡು ಹೋಳುಗಳನ್ನಾಗಿ ಮಾಡಿಕೊಂಡು, ನಿಮ್ಮ ಹತ್ರ ಜ್ಯೂಸರ್ ಜಾರ್ ಇದ್ದರೆ, ಇಲ್ಲ ಅಂದರೆ ಮಿಕ್ಸಿ ಜಾರ್ ಯಾವುದಕ್ಕನ್ನು ಹಾಕ್ಕೊಂಡು ಅದನ್ನು ಬೇಕಿದ್ರೆ ಐಸ್ ಕ್ಯೂಬು ಅಥವಾ ನೀರನ್ನು ಸಹ ಮಿಕ್ಸ್ ಮಾಡಿ ರುಬ್ಕೋಬೋದು. ನಾನಿಲ್ಲಿ ಬರೀ ಹೋಳುಗಳನ್ನು ಉಪಯೋಗಿಸ್ಕೊಂಡು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ಸಹ ಒಳ್ಳೆಯದು ಹಾಗೂ ದೇಹಕ್ಕೆ ಸಹ ತಂಪಾಗುತ್ತೆ. ನಾವಿಲ್ಲಿ ಕಾಳುಮೆಣಸನ್ನು ಉಪಯೋಗಿಸಿರೋದ್ರಿಂದ ಈ ಜ್ಯೂಸ್ ಕುಡಿದ್ಮೇಲೆ ಥಂಡಿ, ಶೀತ ಈ ಥರದ್ದು ಯಾವುದೂ ಆಗೋ ಚಾನ್ಸಸ್ ಇರಲ್ಲ. ನೀವು ಸಕ್ಕರೆ ಬದಲಾಗಿ ಸ್ವಲ್ಪ ಜೇನುತುಪ್ಪ ಸಹ ಉಪಯೋಗಿಸ್ಕೋಬೋದು. ಹಣ್ಣಿನ ಟೇಸ್ಟಿಗೆ ಅನುಗುಣವಾಗಿ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಕೆಲವೊಂದು ಹಣ್ಣು ತುಂಬಾ ಸ್ವೀಟ್ ಇರುತ್ತೆ, ಆವಾಗ ಸಕ್ಕರೆ ಪ್ರಮಾಣವನ್ನು ಕಡಿಮೆ ಹಾಕ್ಕೊಳ್ಳಿ. ಸ್ವಲ್ಪ ಯಾವುದೇ ಜ್ಯೂಸಿಗಾದ್ರೂ ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಆ ಜ್ಯೂಸಿನ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಿಂಬೆ ರಸ ನಿಮ್ಮ ಚಾಯ್ಸು. ನಿಮಗೆ ಬೇಕಿದ್ದರೆ ನಿಂಬೆ ರಸ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಅಂದರೆ ಇದಿಷ್ಟನ್ನೇ ಹಾಕಿ ಜ್ಯೂಸ್ ಮಾಡ್ಕೋಬೋದು. ನೀವು ಸಹ ಈ ಜ್ಯೂಸನ್ನು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಈ ರೀತಿಯಾಗಿ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಬೇಸಿಗೆ ಕಾಲದಲ್ಲಿ ನಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟನ್ನು ಮಾಡಿ. ಥ್ಯಾಂಕ್ ಯು.